ಕೆಪಿಎಸ್ಸಿ ಇಂದ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇಷ್ಟೊತ್ತಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾಯಿತು. HK ಪೋಸ್ಟ್ ಮತ್ತೆ ನಾನ್ HK ಪೋಸ್ಟ್ ಎರಡು ಸೇರಿದ್ರೆ ಸುಮಾರು 945 ಪೋಸ್ಟ್ ಇದೆ. ನಾನ್ HK ಪೋಸ್ಟ್ 672 ಪೋಸ್ಟ್ ಇದೆ, ಮತ್ತೆ HK ಪೋಸ್ಟ್ 273 ಪೋಸ್ಟ್ ಇದೆ. ಟೋಟಲ್ 945 ಪೋಸ್ಟ್ ಇಷ್ಟೊತ್ತಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾಯಿತು. ಬಿಕಾಸ್ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಕೋಟಾ ಇಂದ ಇಶ್ಯೂಸ್ ಇಂದ ಕ್ಯಾಟ್ ಅಲ್ಲಿ ಸ್ಟೇ ಇತ್ತು. ಆ ಒಂದು ಇಶ್ಯೂಸ್ ನ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ KPSC ಇಶ್ಯೂಸ್ ಮತ್ತೆ KE ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ 670 ಪೋಸ್ಟ್ ಇಂದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಎಲ್ಲ ಪೋಸ್ಟ್ ಏನೇನು ಇಶ್ಯೂಸ್ ಇದೆ ಅದನ್ನಷ್ಟು ಕಂಪೈಲೇಷನ್ ಮಾಡಿ ಮತ್ತೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಇಶ್ಯೂಸ್ ಕಂಪೈಲೇಷನ್ ಮಾಡಿಕೊಂಡು ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ನಾನು ಕೊಟ್ಟಿದ್ದೆ ಎಲ್ಲಾನು ಏನೇನು ಇಶ್ಯೂಸ್ ಇದೆ. ಆದ್ರೆ 1 by 1 ಪ್ರಿಯಾಂಕ್ ಖರ್ಗೆ ಸರ್ ಎಲ್ಲ ಡಿಪಾರ್ಟ್ಮೆಂಟ್ ಕರೆದು ಎಲ್ಲ ಇಶ್ಯೂಸ್ನು ಸಾಲ್ವ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಪರವಾಗಿ. ಸರ್ಕಾರದಲ್ಲಿ ಯಾರಾದ್ರೂ ಅಂದ್ರೆ ಒಬ್ರು ಮಿನಿಸ್ಟರ್ಸ್ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸ್ಪಂದಿಸ್ತಾರಂತಂದ್ರೆ ಅದು ಏಕೈಕ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಸರ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪ್ರತಿಯೊಂದು ಸಮಸ್ಯೆಗೂ ಸ್ಪಂದಿಸ್ತಿದ್ದಾರೆ. ಮತ್ತೆ KPSC ಇದ್ದಂತಹ ಇದು ಒಂದು ಅಗ್ರಿಕಲ್ಚರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ಸ್ಟೇ ಏನಿತ್ತು ಅದನ್ನ ವೆಕೇಟ್ ಮಾಡಿಸಿದ್ದಾರೆ. ಇದನ್ನ KPSC ಮಾಡಿಸಿರೋದೇ ಹೊರತು ಮಾಡಿಸಿದ್ದಾರೆ. ಬಟ್ ಆದ್ರೆ KPSC ಡೈರೆಕ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಸರ್. ಇಲ್ಲ ಅಂತಂದ್ರೆ ಇದು ಆಲ್ಮೋಸ್ಟ್ 6 month ಇಂದ ಇದು ಹಿಂಗೆ ಡಿಲೇ ಆಗ್ತಾನೆ ಬರ್ತಿತ್ತು. ಈ ಒಂದು ಇಶ್ಯೂಸ್ ಇವತ್ತು ಬಗೆಹರಿಸಿದ್ದಾರೆ. ಏನಪ್ಪಾ ಅಂದ್ರೆ KPSC ನಾನು ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಈ ಕೂಡಲೇ ಆ ಒಂದು ಎಕ್ಸಾಮ್ಸ್ ಏನೋ ಸ್ಟೇ ವೆಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು 15 ದಿನದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಲ್ಲ. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಫೋನ್ ಮಾಡಿ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾನು KPSCಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಈ ಒಂದು ಎಕ್ಸಾಮ್ಸ್ ನ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ಈಗ ನೀವು ಸ್ಟೇ ವೆಕೇಟ್ ಆಗಿದ ತಕ್ಷಣ ವಿತಿನ್ 15 days ಅಲ್ಲಿ ಆಗಸ್ಟ್ ಒಳಗಡೆ ನೀವೇನೋ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಪಾಪ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ಬೋದು, ಬೇರೆ ಒಂದಿದ್ರು. ಯಾಕೆಂದ್ರೆ ಈ ನೋಟಿಫಿಕೇಶನ್ ಕರೆದಿರೋದೇ more than 5 years, ಆಲ್ಮೋಸ್ಟ್ 7 to 8 years ಆಗಿದೆ. ಹಂಗಾಗಿ ಈ ಒಂದು ಎಕ್ಸಾಮ್ಸ್ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಮಾಡಿ. ಅಟ್ಲೀಸ್ಟ್ 1 ತಿಂಗಳು 1.5 month ಟೈಮ್ ಪೀರಿಯಡ್ ಕೊಡಿ ಎಕ್ಸಾಮ್ಸ್ ಓದೋದಕ್ಕೆ. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ KPSCಗೆ. ಯಾಕೆಂತಂದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೂ ಪ್ರಾಮಾಣಿಕವಾಗಿ ಮಾಡಿ. ಯಾಕೆಂದ್ರೆ ಎಷ್ಟೋ ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡ್ತಾ ಇದ್ರು ಏನಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸರ್ ಆಲ್ರೆಡಿ ಡೀಲ್ ಆಗಿದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ KPSC ಮೆಂಬರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರಾದ್ರೂ ನಿಮ್ಗೆ ಏನಾದ್ರು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದಾಗ್ಲಿ ಇಲ್ಲ ದುಡ್ಡು ತಗೊಂಡಿರೋದಾಗ್ಲಿ ಏನಾದ್ರು ವಿಚಾರ ಗೊತ್ತಾಯ್ತಂತಂದ್ರೆ ನೀವು ಎಲ್ಲೇ ಹೋಗಿ ಅಪ್ರೋಚ್ ಮಾಡಿದ್ರು ಆ ವಿಚಾರ ನಮಗೆ ಬರುತ್ತೆ. ನಾವು ಇಮಿಡಿಯೇಟ್ ಅದನ್ನ ನಿಮ್ ವಿರುದ್ಧ FIR ಮಾಡ್ತೀವಿ. ಮತ್ತೆ ನೀವು ಜೈಲಿಗೆ ಹೋಗೋದಾಗ್ಲಿ ಮತ್ತೆ ಫ್ಯೂಚರ್ ನೀವು ಯಾವುದೇ ಎಕ್ಸಾಮ್ ಬರೆಯಕ್ಕಾಗಲ್ಲ. ಮತ್ತೆ ಸ್ಕ್ಯಾಮ್ ಮಾಡೋರ್ಗೂ ಅಷ್ಟೇ ಅಷ್ಟು ಈಸಿ ಇಲ್ಲ. ಯಾರೇ ದುಡ್ಡು ಕೊಡೋರು ಅಷ್ಟೇ ನಾವು ಬೇಕು ಅಂತ ದುಡ್ಡು ಕೊಟ್ಟು ನಿಮ್ಮನ್ನ ಒಳಗಡೆ ಹಾಕಂತ ಕೆಲಸ ಮಾಡ್ಬೇಕಾಗುತ್ತೆ. ದಯವಿಟ್ಟು ಯಾರೇ ಆಗಲಿ ಇನ್ಕ್ಲೂಡಿಂಗ್ KPSC ಮೆಂಬರ್ಸ್ ಅಷ್ಟೇ ಯಾವುದೇ ರೀತಿ ಕರಪ್ಷನ್ ಮಾಡ್ದಿರಾ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಮೇಂಟೈನ್ ಮಾಡಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಪ್ರಾಮಾಣಿಕ ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡಿ ಎಕ್ಸಾಮ್ಸ್. ಯಾವುದೇ ರೀತಿ ಸ್ಕ್ಯಾಮ್ ಆಗಬಾರ್ದು. ಮತ್ತೆ ಕ್ವಶನ್ ಪೇಪರ್ ಕೊಡಬೇಕಾದ್ರೂ ಅಷ್ಟೇ ಕ್ವಾಲಿಟಿ ಆಫ್ ಕ್ವಶನ್ ಪೇಪರ್ ತೆಗೀರಿ. ಇಲ್ಲ ಅಂತಂದ್ರೆ ತಿರ್ಗಿ ನಾಳೆ ದಿನ ಮತ್ತೆ KPSC ವಿರುದ್ಧ ಪ್ರತಿಭಟನೆ ಮಾಡೋದಾಗ್ಲಿ ಈ ತರ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಿಯಾಂಕ್ ಖರ್ಗೆ ಸರ್ಗೆ ಒಂದು ಧನ್ಯವಾದ ಹೇಳ್ತಂದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.